ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಇವರ ಮನೆ ಚಿಕ್ಕದಿದ್ದರೆ ಮನೆಯಲ್ಲಿ ಧ್ಯಾನ ಮಾಡೋದು, ಜಪ ಮಾಡೋದು, ಮಂತ್ರಸಿದ್ಧಿ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಸಪ್ತಚಕ್ರಗಳ ಯೋಗ, ಶ್ರೀ ಕುಂಡಲಿನಿ ಯೋಗ ಸಾಧನೆ ಇವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿರೋ ವಿಚಾರ. ಮನೆ ದೊಡ್ಡದಾಗಿದ್ದರೆ ಅವ್ರಿಗೇನು ಈ ಕಷ್ಟ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಭಾಗ 1 ಹಿಂದ್ಗಡೆ ಹಾಕಿದ್ದೀನಿ. ಇದಕ್ಕೆ ಮೊದಲು ನಾನು ಶೇರ್ ಮಾಡಿದ್ದೀನಿ ಭಾಗ 1 ಇದಕ್ಕೆ ಮೊದಲು ನಾನು ಶೇರ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋನ ನೀವು ಹಿಂದೆ ನೋಡಿದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಏನಪ್ಪ ಟಾಪಿಕ್ ಅಂದರೆ, ಎಷ್ಟೋ ಜನ ಪಾಪ ಏನಾದರೂ ಮಂತ್ರಸಿದ್ಧಿ ಮಾಡ್ಕೋಬೇಕು ಅಥವಾ ಏನಾದರೂ ಹನುಮಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಥವಾ ಗಣೇಶನನ್ನು, ಶ್ರೀ ಗಣೇಶನನ್ನು, ಶನೇಶ್ವರನನ್ನು, ಮುನೇಶ್ವರನನ್ನು ಅಥವಾ ಆದಿಶಕ್ತಿ ಪರಾಶಕ್ತಿಯನ್ನು ಸಿದ್ಧಿ ಮಾಡ್ಕೋಬೇಕು ಅಥವಾ ಅವರ ಒಂದು ಕೃಪಾ ಕಟಾಕ್ಷವನ್ನು ಪಡ್ಕೋಬೇಕು, ಅವ್ರಿಗಾಗಿ ನಾವು ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಕಷ್ಟಪಡ್ತಾರೆ. ಕಷ್ಟಪಡುವ ಆಸಕ್ತಿ, ಶ್ರದ್ಧೆ, ನಿಷ್ಠೆ ಅವ್ರಿಗಿರುತ್ತೆ. ಆದರೆ ಅನುಕೂಲ ಬೇಕಲ್ಲ. ಈಗ ಕೆಲವು ಸಾರಿ ಏನಾಗುತ್ತೆ, ಏನೋ ಕೂಲಿ ಕೆಲಸನೋ, ಆಫೀಸ್ನಲ್ಲಿ ಯಾವುದಾದ್ರೂ ಆಫೀಸ್ನಲ್ಲಿ ಕೆಲಸನೋ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸನೋ ಅಥವಾ ತರಕಾರಿ ವ್ಯಾಪಾರನೋ ಅಥವಾ ಹೋಟೆಲಲ್ಲಿ ಕೆಲಸನೋ ಅಥವಾ ಡ್ರೈವರೋ ಏನೋ ಒಂದು ಆಗಿರ್ತಾರೆ. ಯಾವುದೋ ಒಂದು ಡ್ರೈವರ್, ಆಟೋ ಡ್ರೈವರು, ಕಾರ್ ಡ್ರೈವರು, ಬಸ್ಸೋ ಲಾರಿ ಏನೋ ಒಂದು, ಅದು ಟ್ರೈನೋ ಪ್ಲೇನೋ ಏನೋ ಒಂದು ಆಗಿರ್ತಾರೆ. ಅಥವಾ ಪೊಲೀಸೋ, ಡಿ ಸಿನೋ, ಇನ್ನೊಂದು ಮತ್ತೊಂದು, ಅಥವಾ ಇಂಡಿಯನ್ ಆರ್ಮಿ ಸೈನಿಕರು ಯಾರೊಬ್ಬರು ಆಗಿರ್ತಾರೆ ಅಲ್ವಾ. ಆದರೆ ಎಲ್ಲರೂ ಧ್ಯಾನ, ತಪಸ್ಸು, ಯೋಗ ಅದರಲ್ಲಿ ಒಬ್ಬೊಬ್ಬರು ಮಾಡ್ತಾರೆ. ಆಸಕ್ತಿ ಇರೋರು ಏನಾದರೂ ಕಲಿಬೇಕಂತ ಯೂಟ್ಯೂಬ್ನಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ಗುರುಗಳ ಹತ್ರ ಸಲಹೆ ತಗೊಳ್ತಾರೆ. ಅಲ್ಲೆಲ್ಲ ನೋಡ್ತಾರೆ. ನೋಡಿಬಿಟ್ಟು ನಾವು ಹೀಗೆ ಮಾಡೋಣ, ಅವ್ರು ಹೇಳ್ತಾರೆ ಹಾಗೆ ಕಲಿಯೋಣ, ಹೀಗೆ ಮಾಡೋಣ, ಪ್ರಾಕ್ಟೀಸ್ ಮಾಡೋ ಅಭ್ಯಾಸ ಇವ್ರಿಗೆ ಇರುತ್ತೆ. ಬೆಳಗ್ಗೆ ಹೇಳೋಣ, ಇಲ್ಲ ಸಾಧ್ಯವಾದರೆ ಬೆಳಗ್ಗೆನೇ ಹೇಳೋಣ, ಆಗಲಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೇಳೋಣ, ಆದರೂ ಪರವಾಗಿಲ್ಲ, ಲೇಟಾಗಿದ್ದರೂ ಪರವಾಗಿಲ್ಲ, ಕೂತ್ಕೊಂಡು 2 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ಕೂತ್ಕೊಂಡು ಕದಲ್ದಿರ ಒಳ್ಳೆ ಗರಡ್ಗಂಬದ ಥರ, ಮನೆಯಲ್ಲಿ ಬೀಮ್ ಇರುತ್ತಲ್ಲ ಕಂಬ, ಆ ಥರ ಕೂತ್ಕೊಂಡು ಧ್ಯಾನ ಮಾಡೋಣ ಅನ್ನೋ ಆಸಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಕಲಿಬೇಕನ್ನೋ ಉತ್ಸಾಹ ಇರುತ್ತೆ, ಗುರಿ ಮುಟ್ಟಬೇಕಂತ ಒಂದೇ ಒಂದು ಏಕಾಗ್ರತೆ ಇರುತ್ತೆ. ಆದರೆ ಮನೆ ಬೇಕಲ್ಲ, ಮನೆ ಚಿಕ್ಕದಲ್ಲ. ಅಪ್ಪ ಅಮ್ಮ ಇರ್ತಾರೆ, ತಾತ ಅಜ್ಜಿ ಇರ್ತಾರೆ, ಅಣ್ಣ ತಮ್ಮ ಅತ್ತಿಗೆ, ಅವ್ರ ಮಕ್ಕಳು, ಇನ್ನೊಬ್ಬರ ಮಕ್ಕಳು, ಮತ್ತೊಬ್ಬರ ಮಕ್ಕಳು ಎಲ್ಲ ಸೇರ್ಕೊಂಡಿರ್ತಾರೆ. ಪಾಪ ಮನೆ ಚಿಕ್ಕದು, ಎಲ್ಲಿ ಕೂತ್ಕೊಳ್ಳೋದು, ಎಲ್ಲಿ ಧ್ಯಾನ ಮಾಡೋದು ಸಮಸ್ಯೆ. ಇದ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿದರೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇದು ಭಾಗ 2 ಸರಿನಾ. ಈಗ ಒಂದು ಕೆಲಸ ಮಾಡೋಣ ಅವರ. ಈಗ ನೋಡಿ, ನನ್ನ ಜೀವನದಲ್ಲೂ ಸಾಕಷ್ಟು ಚಿಕ್ಕ ಮನೆಗಳಲ್ಲೇ ಬಂದಿದ್ದು ನಾನು. ಇವತ್ತು ನಾನು ಚಿಕ್ಕ ಮನೆಯಲ್ಲೇ ಇದ್ದೀನಿ ಇವತ್ತು. ಹಾಗಂತ ಈ ಮನೆ ನಂದಲ್ಲ, ಬೇರೆಯವ್ರದ್ದು. ಇಲ್ಲಿ 3.5 ಎಕರೆ ತೋಟ, ಹುಣಸೆ ಗಿಡ ಇದೆ. ಮಳೆಗಾಲದಲ್ಲಿ ರಾಗಿ ಬೆಳೀತಾರೆ. ನಾನು ಇವತ್ತಿಗೂ ಈ ಚಿಕ್ಕ ಮನೆಯಲ್ಲಿದ್ದೀನಿ. ಈ ಮನೆ ನಂದಲ್ಲ, ಬೇರೆಯವ್ರದ್ದು. ಈ ತೋಟ ನಂದಲ್ಲ, ಬೇರೆಯವ್ರದ್ದು. ಈ ಮನೆ ಸ್ವಲ್ಪ ಎಲ್ಲ ಹಾಳಾಗಿತ್ತು, ಹೆಂಗೋ ಬಾಧೆ ಬಿದ್ದು ರೆಡಿ ಮಾಡಿಕೊಂಡೆ. ಇಲ್ಲಿ ಬಂದಾಗ ಬಾತ್ರೂಮ್, ಟಾಯ್ಲೆಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಹೆಂಗೋ ಮಾಡಿಕೊಂಡೆ. ಇವಾಗಲೂ ಕರೆಂಟ್ ಇಲ್ಲ, ಮೋಟ್ರ್ಗಳು ಕರೆಂಟು ತೋಟಗಳಿಗೆ ಬರುತ್ತಲ್ಲ, ಆ ರೀತಿ ಮೋಟ್ರ್ಗಳು ಕರೆಂಟು. ರಾತ್ರಿ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು 3 ಅವರ್ ಕೊಡ್ತಾನೆ, ಅದು ಕರೆಕ್ಟಾಗಿ ಕೊಡಲ್ಲ. ಅದು ನಮ್ಮ ಟೈಮ್ಗೆ ಆಗಲ್ಲ. ಮಿಕ್ಸಿ ಹಾಕ್ಕೋಬೇಕು ನಾನು ಸಾಂಬಾರು ಮಾಡೋಕ್ಕೆ, ಚಟ್ನಿ ಮಾಡೋಕ್ಕೆ. ಅದಕ್ಕೆ ನಮ್ಮ ಟೈಮ್ಗೆ ಅದು ಸಿಗಲ್ಲ. ಈಗ ನೋಡಿ, ಈ ಸೋಮವಾರದಿಂದ ಶನಿವಾರವರೆಗೂ, ಇವತ್ತು ಗುರುವಾರ, ಈ ಸೋಮವಾರದಿಂದ ಈ ಶನಿವಾರವರೆಗೂ ಇಲ್ಲಿ ಕರೆಂಟ್ ಹೆಂಗಿರುತ್ತಂದರೆ, ಬೆಳಗ್ಗೆ 6:30 7 ಗಂಟೆಗೆ ಬರುತ್ತೆ, 9 ಗಂಟೆಗೆ ಹೊರಟೋಗುತ್ತೆ. ಅಷ್ಟೊತ್ತಿನಲ್ಲಿ ಏನು ಮಾಡೋದು ನಾವು? ಬೆಳಗ್ಗೆ ಧ್ಯಾನ ಮಾಡೋದು ಇವಾಗ. ಅದರಲ್ಲೂ ನಾನು ನೈಟ್ ಮಲಗೋದು ಲೇಟು. ಈಗ ನೋಡಿ, ರಾತ್ರಿ ತುಂಬ ಲೇಟಾಗಿ ಮಲಗ್ತೀನಿ. ಅದಕ್ಕೆ ಬೆಳಗ್ಗೆ 8:15ಗೆ ಡೈಲಿ ಎಚ್ಚರ ಆಗ್ತದೆ. ಆವಾಗೇ ನಾನು ಹೇಳೋದು, ಯಾಕಂದರೆ ನಿದ್ರೆ ಬೇಕು ಮನುಷ್ಯನಿಗೆ. ಯಾರೇ ಆಗಲಿ ಬೆಳಗ್ಗೆನೇ ಎದ್ಬಿಡ್ತೀನಿ, 4:15 3:15 ಎದ್ಬಿಡ್ತೀನಿ.
5 ಗಂಟೆಗೆ ಎದ್ಬಿಡ್ತೀನಿ, 4 ಗಂಟೆಗೆ ಎದ್ಬಿಡ್ತೀನಿ, ಧ್ಯಾನ ಮಾಡ್ತೀನಿ, ಏನೇ ಕಷ್ಟ ಆಗಲಿ ಸ್ವಾಮಿ, ಏನೇ ಕಷ್ಟ ಆಗಲಿ ಗುರೂಜಿ ಅಂತಾರೆ. ನಾನು ಹೇಳ್ತೀನಿ ಹಂಗೆಲ್ಲ ಮಾಡಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ. ನೀವು ಒಂದು ವೇಳೆ 3:30ಗೆ 4 ಗಂಟೆಗೆ 5 ಗಂಟೆಗೆ 5:30 6 ಗಂಟೆಗೆ ಹೇಳೋ ಅಭ್ಯಾಸ ಇದ್ದರೆ, ನಿಮಗೆ ನಿದ್ರೆ ಬರಲಿಲ್ಲ ಹೇಳೋ ಅಭ್ಯಾಸ ಇದೆ ಅಂದರೆ ಎದ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಅದೇ ಬಲಾತ್ಕಾರವಾಗಿ ನಾವು ಹೇಳಬಾರ್ದು. ದಿನಕ್ಕೆ 9 ಗಂಟೆ ನಿದ್ದೆ ಮಾಡಬೇಕು. ಅದಕ್ಕೆ ಬೆಳಗ್ಗೆ 7ರಿಂದ 7 ಗಂಟೆ ಮೇಲೆ 8 ಗಂಟೆ ಮೇಲೆ ಎದ್ಕೊಳ್ಳಿ. ನಿಧಾನಕ್ಕೆ 8 ಗಂಟೆಗೆ ಹೇಳಿ, ಆರಾಮಾಗಿ ಬ್ರಷ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡಿ, ಧ್ಯಾನ ಮಾಡಿ, ವಿಭೂತಿ ಹಚ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ಊದ್ಕಡ್ಡಿ ಹಚ್ಚಿ, ಆಮೇಲೆ ಧ್ಯಾನ ಮಾಡ್ಕೊಳ್ಳಿ. ಆದರೆ ನಿಮ್ಮ ಮನೆ ಚಿಕ್ಕದಲ್ಲ, ಕ್ವಶ್ಚನ್ ಬರುತ್ತೆ. ಅದಕ್ಕೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಏನು ಮಾಡಬೇಕು ಅಂತ ಅಲ್ವಾ. ಹಾಗೆ ನಮ್ಮ ಮನೆಯಲ್ಲೂ ಚಿಕ್ಕದೆ, ಧ್ಯಾನ ಮಾಡೋಕ್ಕೆ, ತಪಸ್ಸು ಮಾಡೋಕ್ಕೆ, ಯೋಗ ಮಾಡೋಕ್ಕೆ. ಆದರೆ ನಾನು ಹೆಂಡ್ತಿ ಮಕ್ಕಳು ಇಟ್ಕೊಂಡು 3 ಮಕ್ಕಳು ಇಟ್ಕೊಂಡು ಹೆಂಡ್ತಿ ಇಟ್ಕೊಂಡು ಬರೀ ಚಿಕ್ಕ ಮನೆಗಳಲ್ಲಿ ಬರೀ ಒಂದೇ ಸಿಂಗಲ್ ಹಾಲ್, ಅದರಲ್ಲೇ ಅಡುಗೆ ಮನೆ, ಅದರಲ್ಲೇ ಮಲ್ಕೊಳ್ಳೋದು, ಅದರಲ್ಲೇ ಎಲ್ಲ. ನಮಗೆಲ್ಲ ಅದೇ, ಬೆಡ್ರೂಮು ಅದೇ, ಹಾಲು ಅದೇ, ಕಿಚನು ಅದೇ, ಒಂದೇ ಹಾಲ್ ಚಿಕ್ಕದು, ಬರೀ 10 ಅಡಿ 15 ಅಡಿ ಒಳಗೆ. ಏನು ಕರ್ಮನ ಗೊತ್ತಿಲ್ಲ ನಂದು, ಇವತ್ತಿಗೂ ಅದೇ ಥರ ಮನೆ. ಹಂಗಂತ ಇದು ನಂದಲ್ಲ, ಬೇರೆಯವ್ರದ್ದು. ನನ್ನ ಹೆಸರಲ್ಲಿ ಒಂದು ಸ್ವಂತ ಭೂಮಿ, 1 ಇಂಚು ಭೂಮಿ ಇಲ್ಲ, 1 ಇಂಚು ಮನೆ ಇಲ್ಲ ನನ್ನ ಹೆಸರಲ್ಲಿ ಇದುವರೆಗೂ, ಅಥವಾ ನಮ್ಮ ಮನೆಯವ್ರ ಹೆಸರಲ್ಲಿ ಅಂತ ತಿಳ್ಕೊಬಿಡಿ. ಸರಿನಾ, ಇರಲಿ. ಈಗ ಇದೇ ಪರಿಸ್ಥಿತಿ ಎಲ್ಲರಲ್ಲಿದೆ. ಹಂಗಾರೆ ಹೆಂಗೆ ಧ್ಯಾನ ಮಾಡೋದು ಗುರೂಜಿ, ಹೆಂಗೆ ಸ್ವಾಮೀಜಿ, ಇಷ್ಟು ಕಷ್ಟ ಆದರೆ ನಾವು ಸಾಧನೆ ಮಾಡೋದು ಹೆಂಗೆ, ಇಂಟ್ರೆಸ್ಟ್ ಇದೆ, ಎಲ್ಲ ಇದೆ ಅಂತಾರೆ ಅಲ್ವಾ. ಮನೆಯದೇ ಪ್ರಾಬ್ಲಮ್ ಇರೋದಿಲ್ಲ. ಬಿಡಿ, ಮಲ್ಕೊಳ್ಳೋದು, ಹೇಳೋದು, ತಿನ್ನೋದು, ಕುಡಿಯೋದು ಇರಲಿ, ಇಲ್ಲದೆ ಹೋಗಲಿ. ಗಂಜಿ ಕುಡಿತಾರೋ, ಅನ್ನ ತಿಂತಾರೋ, ಮುದ್ದೆ ತಿಂತಾರೋ, ಚಪಾತಿ ತಿಂತಾರೋ, ಅಥವಾ ಉಪವಾಸ ಇರ್ತಾರೆ, ಒಟ್ಟಿನಲ್ಲಿ ಧ್ಯಾನ ಮಾಡ್ತಾರೆ. ಆದರೆ ಅವಶ್ಯಕತೆ ಅಲ್ಲಿ ಒಂದು ವ್ಯವಸ್ಥೆ ಇಲ್ಲವಲ್ಲ ಧ್ಯಾನ ಮಾಡೋಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡಬೇಕು. ನೀವು ಯಾವುದಾದ್ರೂ ದೇವಸ್ಥಾನಗಳು ಅಳೆಯೋದು, ಬೆಟ್ಟ ಗುಡ್ಡಗಳು, ಗುಹೆ, ತೋಟಗಳಲ್ಲಿ ಅಲ್ವಾ, ಇದು ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ. ಈಗ ನಾವು ಟ್ರೈ ಮಾಡೋಣ. ನನಗೆ ಇಲ್ಲಿ ತೋಟದ ಮನೆ ಇದು, ಯಾರೂ ಇಲ್ಲಿ ಬರೋಲ್ಲ, ಹೊಲಾಗಿಲ್ಲ ಮಾಡಿಬಿಟ್ರೆ ಯಾರೂ ಇಲ್ಲಿ ಬರೋಲ್ಲ. ಈ ಥರ ಮನೆ ಹುಡ್ಕೋಕ್ಕೆ ಸುಮಾರು ವರ್ಷಗಳು ಬೇಕಾಯ್ತು ನನಗೆ. ಇಲ್ಲಿ ಈ ಮನೆಗೆ ಬಂದಿದ್ದು ಈ ಮನೆಗೆ ಬಂದಿದ್ದು 2019ನೇ ಇಸ್ವಿ. ಎಷ್ಟು? 2019ನೇ ಇಸ್ವಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬಂದೆ. ಇಲ್ಲಿ ಬಂದೆ ನಾನು 2019ನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಈ ಮನೆಗೆ ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ. ಇವತ್ತು ತಾರೀಕು 16ನೇ ತಾರೀಕು, 26ನೇ ತಾರೀಕು. ಇವತ್ತು 26ನೇ ತಾರೀಕು. ಇವತ್ತು 12ನೇ ತಿಂಗಳು 2024ನೇ ಇಸ್ವಿ, ಗುರುವಾರ ಇವತ್ತು. ಓಕೆನಾ? ಸುಮಾರು 5 ವರ್ಷಕ್ಕೆ ಮೇಲಾಯಿತು. 6ನೇ ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಇಲ್ಲೇ ಇದ್ದೀನಿ. ಆದರೆ ಕುಡಿಲಿಕ್ಕೆ ಇಲ್ಲಿ ನೀರು ಸಿಗಲ್ಲ, ಬಡಿಸ್ಲಿಕ್ಕೂ ನೀರು ಸಿಗಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಮನೆ ಮೇಲೆ ನೀರು ಬಂದರೆ ಅದು ಪೈಪ್ಲೈನ್ ಹಾಕಿ ಬಾತ್ರೂಮ್ಗೆ ತಗೊಳ್ತೀನಿ. ಇನ್ನು ಉಳ್ದಂಗೆ ದೂರ ಹೋಗಬೇಕು, ಅರ್ಧ ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿಂದ ನೀರು ತರಬೇಕು. ತುಂಬ ಕಷ್ಟ. ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಯೋಗ ಸಾಧನೆ, ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ, ಒಂದಷ್ಟು ಆನ್ಲೈನ್ ಕ್ಲಾಸ್ ಪಾಠ ಮಾಡಿಕೊಂಡು, ಒಂದಷ್ಟು ವೀಡಿಯೋಗಳು ಎಡಿಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ಕಷ್ಟಪಟ್ಟು ಏನೋ ಮಾಡಬೇಕು. ಒಂದು ವೇಳೆ ನಿಮ್ಮ ಮನೆ ಅಕ್ಕಪಕ್ಕ ತೋಟಗಳಿದ್ದರೆ, ಬೆಟ್ಟ ಇದ್ದರೆ, ಗುಟ್ಟ ಇದ್ದರೆ, ದೇವಸ್ಥಾನ ಇದ್ದರೆ, ಹಳೆಯ ಬಂಗಲೆಗಳಿದ್ದರೆ ಅಲ್ಲಿ ಮಾಡ್ಕೊಳ್ಳಿ. ಆದರೆ ರಾತ್ರಿ ಹೊತ್ತು ಕಷ್ಟ ಆಗುತ್ತೆ ಅಲ್ವಾ. ಈಗ ಒಂದು ಕೆಲಸ ಮಾಡೋಣ. ನಾನು ನೋಡಿ ಈ ಮನೆಯೆಲ್ಲ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನೋಡಿರ್ತಾರೆ ಮನೆ, ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ಮನೆ ಒಳಗಡೆ, ಮನೆ ಆಚೆ ಕಡೆ ಎಲ್ಲ ನಿಮಗೆ ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನಾನು. ಆದರೂ ಇನ್ನೊಂದು ಸಾರಿ ಈ ಮನೆಯನ್ನು ನಿಮಗೆ ತೋರಿಸ್ತೀನಿ, ಎಷ್ಟು ಚಿಕ್ಕದಿದೆ, ಏನಲ್ಲಿದೆ ಈ ಮನೆಯಲ್ಲಿ ಅಂತ. ಆಮೇಲೆ ನಾವು ಒಂದು ವೇಳೆ ನಾನೊಬ್ಬನೇ ಇದ್ದೀನಿ, ಪರವಾಗಿಲ್ಲ, ಈ ಮನೆಯಲ್ಲಿ ಧ್ಯಾನ ಮಾಡ್ಕೊಳ್ತೀನಿ. ಅದೇ ಸಂಸಾರ ಇದ್ದಿದ್ರೆ ಹೆಂಡ್ತಿ, ಮಕ್ಕಳು, ಮಾವ, ಇನ್ನೊಬ್ಬರು, ಮತ್ತೊಬ್ಬರು, ಅಣ್ಣ, ತಮ್ಮ, ಅವ್ರ ಮಕ್ಕಳು, ಇವ್ರ ಮಕ್ಕಳು, ಅತ್ತಿಗೆ ಮಕ್ಕಳು ಎಲ್ಲರೂ ಇದ್ದಿದ್ರೆ ಏನು ಮಾಡೋದು? ಆ ರೀತಿ ಎಷ್ಟೋ ಜನಕ್ಕೆ ಪರಿಸ್ಥಿತಿ ಇದೆ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಜಾಸ್ತಿ ಜನ ಇರೋವಾಗ ಚಿಕ್ಕ ಮನೆಯಲ್ಲಿ ಒಂದು ವೇಳೆ ಅಕ್ಕಪಕ್ಕ ತೋಟಗಳಿದ್ರೆ ಅಲ್ಲಿ ಹೋಗಿ ನಾವು ಧ್ಯಾನ ಮಾಡಬೇಕಾಗುತ್ತೆ. ಯಾವ ರೀತಿ ಧ್ಯಾನ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿ ಅಕ್ಕಪಕ್ಕ ತೋಟಗಳಲ್ಲಿ ಧ್ಯಾನ ಮಾಡೋದು ಅಂತ ಟ್ರೈ ಮಾಡೋಣ. ನಾವು ಟ್ರೈ ಮಾಡೋಣ, ಆಗುತ್ತಾ ಇಲ್ವ? ನಾನು ನಿಮಗೆ ಒಂದು 2 ನಿಮಿಷ ಆದರೂ ಧ್ಯಾನ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲ ಮನೆ ಮೇಲೆ, ಇಲ್ಲ ಅಕ್ಕಪಕ್ಕ ತೋಟಗಳು, ಆ ರೀತಿ ನಿಮ್ಮ ಮನೆ ಹತ್ರ, ನಿಮ್ಮ ಮನೆ ಪಕ್ಕದಲ್ಲಿ ತೋಟಗಳಿದ್ರೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ, ಎಲ್ಲ ಒಂದು ಕಡೆ. ಅಥವಾ ದೇವಸ್ಥಾನಗಳಿದ್ರೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಅಥವಾ ಬೆಟ್ಟ ಗುಡ್ಡ ಇದ್ದರೆ ಅಲ್ಲೆಲ್ಲೋ ಕೂತ್ಕೊಂಡು ಮಾತ್ಕೊಳ್ಳಿ. ಅಥವಾ ಪಾರ್ಕ್ಗಳಿದ್ರೆ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ಸ್ಕೂಲುಗಳು, ಹಳೆ ದೇವಸ್ಥಾನಗಳು ಹಂಗೆಲ್ಲ ಇರುತ್ತೆ, ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಫ್ರೆಂಡ್ಸ್ದು ಯಾರಾದರೂ ಖಾಲಿ ಇದ್ದರೆ, ಅವರೆಲ್ಲ ಡ್ಯೂಟಿಗೆ ಹೋಗಿರ್ತಾರೆ,
ಅಂಥವ್ರ ಮನೇಲಿ ಬೇಡ. ಯಾರಾದರೂ ಡ್ಯೂಟಿಗೆ ಹೋಗಿರ್ತಾರೆ, ಅವ್ರ ಮನೇಲಿ ಎಲ್ಲ ಊರಿಗೆ ಹೋಗಿರ್ತಾರೆ, ಅವ್ರ ಮನೇಲಿ ಧ್ಯಾನ ಮಾಡ್ತೀನಿ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಮ್ಮ ಇಲ್ಲಿ ಒಬ್ಬ ಕಲಿತಕ್ಕಂಥ ವಿದ್ಯಾರ್ಥಿ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ, ರವಿ ಬಳ್ಳಾರಿ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ. ಆ ಮನುಷ್ಯ ಅವ್ರ ಅಜ್ಜಿ ಊರಿಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಳ್ಳೋಣ, ಅಲ್ಲಿ ಹೋಗಿ ಆನ್ಲೈನ್ ಕ್ಲಾಸ್ ಕೇಳೋಣ ಅಂದ್ಬಿಟ್ಟು ಅಲ್ಲಿ ಹೋದ. ಅಮ್ಮಮ್ಮ ಅಂದರೆ ಒಂದು ವಾರ ಕೂಡ ಅಲ್ಲಿ ಮಲ್ಕೊಳ್ಳಿಲ್ಲ, 3 ದಿನ ಮಲ್ಕೊಂಡಿದ್ದು. ಊರಿಗೆ ಹೋಗ್ಯಾರ ಅಜ್ಜಿ ವಾಪಸ್ ಬಂದರು. ಗೊತ್ತಿರೋ ಅಜ್ಜಿ, ಆ ಅಮ್ಮ ಒಬ್ಬಳೇ ವಾಸ ಮಾಡೋದು, ಯಾರೂ ಜೊತೆಯಲ್ಲಿಲ್ಲ. ಅವ್ರ ಮಗಳಿದ್ದಾಳೆ, ಹೋಗ್ತಾಳೆ ಮಗಳ ಹತ್ರ, ಬಂದುಬಿಡ್ತಾಳೆ. ಬಳ್ಳಾರಿ ಆ ಅಮ್ಮ 3 ದಿನ ಮನೆ ಬಿಟ್ಟು ಹೋಗಿ ಮತ್ತೆ ಬಂದಿದ್ದಾಳೆ. ಅವ್ರ ಮನೇಲಿ 3 ದಿನ ಅಜ್ಜಿ ಜೊತೆ ಆನ್ಲೈನ್ ಕ್ಲಾಸ್ ಕೇಳಿರೋದು. ಇವನು 3 ದಿನ ಅವ್ರ ಮನೇಲಿ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದ. ನಾನು ಕೇಳ್ತಿದ್ದೆ ಯಾರು ಇದ್ದಾರಪ್ಪ ಅಂತ. ನಮ್ಮ ಅಜ್ಜಿ ಒಬ್ಬಳೇ ಇರೋದು, ಯಾರಿಲ್ಲ, ಇವ್ರ ಮನೇಲಿ ಆನ್ಲೈನ್ ಕ್ಲಾಸ್ ಕೇಳ್ತಾಯಿದ್ದೀನಿ ಅಂತ ಹೇಳ್ದ. ಇರಲಿ ಬಿಡು, ಏನೋ ಕೇಳ್ತಾನೆ, ಅಜ್ಜಿ ಒಬ್ಬಳೇ ಅಲ್ಲ, ಇವನು ಜೊತೆಗೆ ಆಗ್ತಾನೆ ಅಂತ ನಾನು ಅಂದ್ಕೊಂಡೆ. ಇವ್ರ ಮನೆಯಲ್ಲಿ ಇಕ್ಕಟ್ಟು. ಹಿಂದಿನ ವೀಡಿಯೋನಲ್ಲಿ ನಾನು ರವಿ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಏನು ಮಾಡ್ದಾನೆ, ಆ ಅಮ್ಮನಿಗೆ ಏನು ಅನ್ನಿಸ್ತೋ ಅಜ್ಜಿಗೆ ಗೊತ್ತಿಲ್ಲ, ಏನು ಪ್ಲ್ಯಾನ್ ಮಾಡಿದ್ಲೋ ಗೊತ್ತಿಲ್ಲ, ಚಾಲಾಕಿ ಅಜ್ಜಿ. ಊರಿಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ಟಿದ್ದಾಳೆ. ಇವನು ಆ ಮನೆಯಲ್ಲಿ ಮಲ್ಕೊಂಡ. ಟೋಟಲಾಗಿ ಒಂದು 5 ದಿನ ಆಯಿತು. ಆ ಅಜ್ಜಿ ಇರೋವಾಗ ಒಂದು 3 ದಿನ, ಅಜ್ಜಿ ಹೋದ್ಮೇಲೆ ಒಂದು 2 ದಿನ, ಅಜ್ಜಿ ತಿರುಗಿ ವಾಪಸ್ ಬಂದು 2 ದಿನಕ್ಕೆ, ಟೋಟಲಾಗಿ ಒಂದು 5 ದಿನ. ಅಜ್ಜಿ ಬಂದುಬಿಟ್ಟಿದೆ. ನಂದು ಬೀರೂನಲ್ಲಿ ಗಾಡ್ರೇಜಲ್ಲಿ 1.5 ಲಕ್ಷ ಇಟ್ಟಿದ್ದೆ, ನಾಪತ್ತೆ ಆಗಿಬಿಟ್ಟಿದೆ, ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ, ನೀನೇ ಎತ್ಕೊಬಿಟ್ಟಿದ್ಯಾ, ಕೊಡ್ಬೇಕು ನೀನೀಗ ಅಂತ ಗಲಾಟೆ ಮಾಡಿಬಿಟ್ಟಿದ್ದಾಳೆ. ಪಾಪ ಇವನು ಅಡಲಾಗ್ಬಿಟ್ಟು ಏನೋ ಮೆಡಿಕಲ್ ಸ್ಟೋರಲ್ಲಿ ಬೆಳಗ್ಗೆ 8:00 ಎದ್ದು ರಾತ್ರಿ 8:00 ಮನೆಗೆ ವಾಪಸ್ ಬಂದು ಎಲ್ಲ ರೆಡಿಯಾಗಿ ಫ್ರೆಶ್ ಆಗಿ 9 ಗಂಟೆಗೆ ನನ್ನ ಜೊತೆ ಆನ್ಲೈನ್ ಕ್ಲಾಸಿಗೆ ಕೂತ್ಕೊಳ್ತಾನೆ. ನಾನೇನೋ ಹೇಳ್ಕೊಡ್ತೀನಿ 9ರಿಂದ 10:00 ಆಗುತ್ತೆ, 10 ಗಂಟೆ ಆಗುತ್ತೆ. ಪಾಪ ಕ್ಲಾಸ್ ಕೇಳಿ ಅವ್ರ ಮನೇಲಿ ತುಂಬ ಕಷ್ಟ. ಇದೆಲ್ಲ ಅವ್ರ ಮನೆಯಲ್ಲಿ ಏನೆಲ್ಲ ಪರಿಸ್ಥಿತಿ ಇತ್ತು, ಅವ್ರ ತಂಗಿ ಮಗ, ಭಾವ, ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಕ್ಲಾಸ್ ಕೇಳೋಕ್ಕಾಗಲ್ಲ. ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ. ಇಲ್ಲಿ ಅಜ್ಜಿ ಏನು ಮಾಡಿದಾಳೆ, ಅವ್ರ ಮನೇಲಿ ಹೋಗಿ ಕೂತ್ಕೊಂಡಿದ್ದ ಕರ್ಮಕ್ಕೆ ಇವನ ಮೇಲೆ ಅಪೋದ ಹಾಕ್ಬಿಟ್ಟಿದ್ದಾಳೆ, 1.5 ಲಕ್ಷ ಹೋಗ್ಬಿಟ್ಟಿದೆ ಅಂತ. ಆಮೇಲೆ ಇವನಿಗೆ ಮೊದಲೇ ಭಯ ಪುಕ್ಕಲು. ಏನು ಮಾಡೋದು, ಮರ್ಯಾದೆ ಆಗುತ್ತೆ ಅವ್ರ ಹತ್ರ ಹೇಳಿದರೆ. ಮೊದಲೇ ಇವ್ರ ಅಪ್ಪ ಹೇಳಿದ್ರಂತೆ, ಅಜ್ಜಿ ಮನೆಗೆ ಹೋಗ್ಬೇಡ ಅಂತ. ಆ ಅಜ್ಜಿ ಮನೆಗೆ ಮಾತ್ರ, ಆ ಅಜ್ಜಿ ಅಂದರೆ ಇವ್ರ ಅಜ್ಜಿ ಅಲ್ಲ, ಸಂಬಂಧ. ಆಯಮ್ಮನ ಮಗಳಿದ್ದಾಳೆ ಎಲ್ಲೋ, ಅಲ್ಲಿ ಎಲ್ಲೋ ಬೇರೆ ಕಡೆ ಮದುವೆ ಆಗಿ ಹೋಗಿದ್ದಾರೆ. ಅಲ್ಲಿಗೆ ಯಾವಾಗ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳಂತೆ, ಇರಲ್ವಂತೆ, ಓಡಿ ಬಂದುಬಿಡ್ತಾಳಂತ. ಮತ್ತೆ ಏನೋ ಅಜ್ಜಿ ಒಬ್ಬಳೇ ಇರ್ತಾಳೆ, ಮನೆ ಇದೆ, ಇನ್ಯಾರು ಇಲ್ಲ, ನಾನು ಅಲ್ಲಿ ಏನೋ ಆನ್ಲೈನ್ ಕ್ಲಾಸ್ ಕೇಳ್ಬೋದು ಅಂತ ರವಿ ಅಂದ್ಕೊಂಡ. ಆದರೆ ಆಗಿದ್ದು ಈ ಪರಿಸ್ಥಿತಿ. ಆ ಅಮ್ಮ ಊರಿಗೆ ಹೋದೊಳಗೆ ಹೋಗ್ಬಿಟ್ಟು 2 ದಿನಕ್ಕೆ ವಾಪಸ್ ಬಂದುಬಿಟ್ಟು ಇವನ ಮೇಲೆ ಅಪವಾದ ಆಗಿಬಿಟ್ಲು. ಲಾಸ್ಟಿಗೆ ಜಗ್ಗಾಟ ಅಗ್ಗಾಟ ಅಂದ್ಬಿಟ್ಟು ಲಾಸ್ಟಿಗೆ 5,000 ಕೊಡ್ತೀನಿ ಅಂತ ಇವನು ಒಪ್ಕೊಂಡಿದ್ದಾನೆ. ಆ ಅಮ್ಮ ಸುಮ್ಮನೆ ಅಪವಾದ ಹಾಕಿದ್ದಾಳೆ. ಅದೇನೋ ಆ ರೀತಿ ಎಷ್ಟೋ ಜನ ಆಗ್ತಾರೆ. ಆ ಥರ ಕಥೆಗಳು ನನಗೂ ಆಗಿದೆ ಇವರೇ. ಆದರೆ ನಾನೇನು ಹಣ ಕಟ್ಕೊಟ್ಟಿಲ್ಲ ಬಿಡ್ರಿ, ಅದು ಬೇರೆ ವಿಚಾರ. ಅದಕ್ಕೆ ನೀವು ನೋಡಿರಿ, ಅಕ್ಕಪಕ್ಕ ನಿಮ್ಮ ದೇವಸ್ಥಾನನೋ ಮಠಾನ ಮಂದಿರನೋ ಯಾವುದಾದ್ರೂ ಹಳೆ ಸ್ಕೂಲು ಇನ್ನೊಂದು ಮತ್ತೊಂದು ಇದ್ರೆ ಮಾಡಿ. ಆದರೆ ಯಾವ ಕಾರಣಕ್ಕೂ ಬೇರೆಯವ್ರ ಮನೆಯಲ್ಲಿ ಅವರು ಇಲ್ಲದೇ ಇರೋವಾಗ ಹೋಗಿ ಕೂತ್ಕೊಳ್ಳೋದು, ಇರೋದು, ಊಟ ತಿನ್ನೋದು ಮಾಡಬೇಡಿ. ಅವ್ರು ಇರೋವಾಗ ಹೋಗಿ ಇರೋವಾಗ ವಾಪಸ್ ಬನ್ನಿ, ಅದು ಬಿಟ್ಟು ಯಾವ ಕಾರಣಕ್ಕೂ ಅವ್ರು ಇಲ್ಲದೇ ಇರೋವಾಗ ಆ ಮನೆಯಲ್ಲಿ ಅರ್ಧ ಗಂಟೆ ಅಲ್ಲ 5 ನಿಮಿಷ ಕೂಡ ಇರಬೇಡಿ. ಯಾಕಂದರೆ ನನಗೂ ಆ ಥರ ಆಗಿದೆ. ಇಲ್ಲಿ ಮನೆಗೆ ಬಂದಾಗ ಪ್ರಾರಂಭದಲ್ಲಿ ಅಡುಗೆ ಮಾಡ್ತಾ ಇರಲಿಲ್ಲ, 1 ವಾರ ಅಡುಗೆ ಮಾಡಲಿಲ್ಲ. ಯಾಕಂದರೆ ಇದೆಲ್ಲ ರೆಡಿ ಮಾಡೋದೇ ಒಂದು ಸಮಸ್ಯೆ ಆಯಿತು. ಆ ಟೈಮಲ್ಲಿ ನಮಗೆ ಬೇಕಾದವರು, ತುಂಬ ಆಪ್ತರು ಕೂಡ, ನನಗೆ ತಂಗಿ ಥರ ನಮ್ಮ ರಿಲೇಟಿವೇ. ಆದರೆ ಆ ಅಮ್ಮ ಏನೆಲ್ಲ ಹೇಳೋಳು ಅಂದರೆ, ಅಣ್ಣ ನೀನು ಆ ಮನೆಯಲ್ಲಿ ಪಾತ್ರೆ ಸಾಮಾನು ಬೇಕಾ ನಾನೇ ಕೊಡ್ತೀನಿ, ಸ್ಟವ್ ಬೇಕಾ ನಾನೇ ಕೊಡ್ತೀನಿ, ಬೇಳೆ ಕಾಳುಗಳು ಬೇಕಾ, ಕಡಲೆ ಬೀಜ ಬೇಕಾ, ಅಕ್ಕಿ ಬೇಕಾ ನಾನೇ ಕೊಡ್ತೀನಿ, ನೀನೇನೂ ಕೊಂಡ್ಕೊಳ್ಳೋಕೆ ಹೋಗ್ಬೇಡ ಅಂತ ಹೇಳೋಳು ಪ್ರಾರಂಭದಲ್ಲಿ. ಆಮೇಲೆ ಆ ಅಮ್ಮನಿಗೆ ಗೊತ್ತಾಯಿತು ನನ್ನ ಹತ್ರ ಏನೋ ದುಡ್ಡಿಲ್ಲ ಅಂತ. ನಾನೇನೋ ಕೆಟ್ಟು ಬಂದಿದ್ದೀನಿ ಬೆಂಗಳೂರಿಂದ, ಹೊಸಕೋಟೆಯಿಂದ, ನಮ್ಮ ಸಂಸಾರದಿಂದ ನಾನು ಕೆಟ್ಟು ಬಂದಿದ್ದೀನಿ, ಅನಾಥನಾಗಿ ಎಲ್ಲವನ್ನೂ ಕಳ್ಕೊಂಡು ಅನಾಥನಾಗಿ ಬಂದಿದ್ದೀನಿ. ಬ್ಯಾಂಕುಗಳಲ್ಲೂ ಅಕೌಂಟ್ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಏನೋ ಒಂದಷ್ಟು ಫಿಕ್ಸೆಡ್ಗಳಿತ್ತು, ಅದು ಕಳ್ಕೊಬಿಟ್ಟಿದ್ದೀನಿ. ಬರೀ ಕೈಯಲ್ಲಿ ಇವ್ರಿಗೆ ಬಂದೆ. ಇಲ್ಲಿ ನಮ್ಮ ತಂಗಿ ಮನೆ ಇದೆ, ನಮ್ಮ ಸ್ವಂತ ತಂಗಿ ಮನೆ. ಅಲ್ಲಿ ಏನೋ ಒಂದು ಮಧ್ಯಾಹ್ನ ಟೈಮು ಸ್ವಲ್ಪ ಊಟ ಮಾಡ್ಕೊಳ್ತಿದ್ದೆ ಇಲ್ಲಿ ರೆಡಿ ಆಗೋವರೆಗೂ. ಆಮೇಲೆ ನಮ್ಮ ರಿಲೇಟಿವ್ ಇನ್ನೊಬ್ರು ಇದ್ದಾರಲ್ಲ, ತಂಗಿ ಅಂತೀನಲ್ಲ, ಇನ್ನೊಬ್ಬರು ತಂಗಿ ಸಂಬಂಧ, ಅವ್ರ ಮನೆಯಲ್ಲಿ ಬೆಳಗ್ಗೆ ತಿಂಡಿ ತಿಂತಿದ್ದೆ.
ಆಮೇಲೆ ಕುಡಿಯೋ ನೀರು ಎಲ್ಲ ಅಲ್ಲಿಂದನೇ ತರ್ತಿದ್ದೆ. ಏನೋ ಒಂದು ವಾರ ಅಷ್ಟೇ, ವಾರ 15 ದಿನ ಒಳಗೆ. ಆಮೇಲೆ ಅಪವಾದ ಹಾಕ್ಬಿಟ್ಲು, ಏನೇನೋ ಹಾಕ್ಬಿಟ್ರು. 1,000 ರೂಪಾಯಿ ಬೀರಿನಲ್ಲಿ ಹೋಗ್ಬಿಡ್ತು ಅಂದ್ಬಿಟ್ರು. ಏನು ಮಾಡೋದು ನನ್ನ ಕತೆ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದು ಕೇಳೇಬಿಟ್ರು, ನೀವೇನೇನು ತಗೊಂಡ್ರಾ ಅಂತ. ಹಿಂಗೇನು ಹೇಳೋದು ನಾನು. ಒಬ್ಬ ಗುರುವನ್ನು ದೇವರನ್ನು ಅನುಮಾನ ಪಡಬಾರ್ದು ರೀ. ಗುರುವನ್ನು ದೇವರನ್ನು ಅನುಮಾನ ಪಡಬಾರ್ದಲ್ಲ. ಆದರೂ ಕಷ್ಟ ಅನುಭವಿಸಿದ್ದೀನಿ. ಯಾಕೆಂದರೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಪಾಪ ಎಷ್ಟೋ ವಿದ್ಯಾರ್ಥಿಗಳು ಕಲಿತಿದ್ದಾರೆ, ಅವ್ರಿಗೆಲ್ಲ ಈ ಕಷ್ಟ ಇದೆ. ಹಾಗೆ ಎಷ್ಟೋ ಮಂದಿ ನಿಮ್ಮಲ್ಲಿ ಮನೆ ಚಿಕ್ಕದಾಗಿ ವಾಸ ಮಾಡೋಕ್ಕಾಗದೆ ಹೊಸ್ದಾಗಿ ಮದುವೆ ಆಗಿರ್ತೀರ. ಕೆಲವರು ಹೊಸ್ದಾಗಿ ಮದುವೆ ಆಗಿರೋರ ಕಥೆ ಏನು ಪಾಪ. ಎಲ್ಲರೂ ಒಟ್ಟಿಗೆ ಮಲ್ಕೋಬೇಕು, ಚಿಕ್ಕದಾಗಿ ಮನೆ ಇರುತ್ತೆ ಅಲ್ವಾ. ಈ ರೀತಿ ಸಾಕಷ್ಟು ಡಿಸ್ಟರ್ಬೇಷನ್ ಇರುತ್ತೆ, ಕಂಫರ್ಟಬಲ್ ಇರಲ್ಲ, ಏಕಾಂತತೆ ಇರಲ್ಲ, ನಿಶ್ಶಬ್ದ ಇರಲ್ಲ, ಶಾಂತಿ ಇರಲ್ಲ. ಒಬ್ಬರು ಹೇಳ್ತಾರೆ, ಒಬ್ಬರು ಕುಯ್ಯೋ ಮರ ಅಂತಾರೆ, ಇನ್ನೊಬ್ಬರು ಗೊರಕೆ ಹೊಡಿತಾರೆ. ಗೊರಕೆಗಳು ನಿದ್ದೆ ಮಾಡೋ ಭಯಾನಕವಾಗಿ ಗೊರಕೆಗಳು ಹೊರಿತಾ ಇರ್ತಾರೆ. ಆ ಸೌಂಡು ಪಾಪ ಅವ್ರದ್ದೇನೂ ತಪ್ಪಿಲ್ಲ, ಚೆನ್ನಾಗಿ ಆರಾಮ್ ನಿದ್ದೆ ಮಾಡ್ತಿರ್ತಾರೆ. ಚೆನ್ನಾಗಿ ನಿದ್ದೆ ಮಾಡಲಿ, ಸಂತೋಷವಾಗಿರಲಿ, ಆನಂದವಾಗಿರಲಿ, ಸುಖವಾಗಿರಲಿ, ಅದರಲ್ಲೇನು ತಪ್ಪಿದೆ. ಗೊರಕೆ ಹೊಡಿತಾರೆ, ಏನು ಮಾಡೋಕ್ಕಾಗುತ್ತೆ. ಪ್ರಕೃತಿ ದತ್ತವಾದ ಸೌಂಡ್ ಅದು, ಪ್ರಕೃತಿ ದತ್ತವಾದ ಸ್ವರಗಳು, ಬೀಜಾಕ್ಷರ ಸ್ವರಗಳು. ಅವು ಏನು ಮಾಡೋಕ್ಕಾಗುತ್ತೆ. ಪ್ರಕೃತಿ ಪಂಚಭೂತಗಳಿಂದ ತಯಾರಾದ ಶರೀರ, ದೈವದತ್ತವಾದ ಶರೀರ. ಅದರಿಂದ ಸ್ವರಗಳು ಬರುತ್ತೆ, ಗೊರಕೆ ಬರುತ್ತೋ, ಓಂಕಾರ ಬರುತ್ತೋ, ಇನ್ನೊಂದು ಬರುತ್ತೋ, ಒಟ್ನಲ್ಲಿ ಬರುತ್ತೆ. ಅವ್ರು ಆರಾಮ ಸುಖ ನಿದ್ರೆ ಮಾಡ್ದಿರ್ತಾರೆ. ಮಾಡಲಿ ಪಾಪ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಆದರೆ ಪಕ್ಕದಲ್ಲಿರೋರ ಕತೆ ಏನು, ಒಂಚೂರು ಸೌಂಡ್ ಬಂದರೂ ಕೆಲವ್ರಿಗೆ ನಿದ್ದೆ ಬರೋಲ್ಲ. ಒಂದು ಜಿರಳೆ ಓಡಾಡಿದ್ರೂ ನಿದ್ದೆ ಬರೋಲ್ಲ, ಒಂದು ಇಲಿ ಓಡಾಡಿದ್ರೂ ನಿದ್ದೆ ಬರೋಲ್ಲ, ಒಂದು ಅಲ್ಲಿ ಹೋಗಿದ್ರೂ ನಿದ್ದೆ ಬರೋಲ್ಲ. ಆ ಥರ ಕೆಲವರಿಗೆ ಸೆನ್ಸಿಟಿವ್ ಮೈಂಡ್ ಇರುತ್ತೆ, ಸೂಕ್ಷ್ಮವಾದ ಮೈಂಡು. ಅದೇ ಥರ ನನಗೂ ಅಷ್ಟೇ. ನನಗೂ ಆಗಲ್ಲ. ಅಕ್ಕಪಕ್ಕ ಯಾರನ್ನ ಮಲ್ಕೊಂಡ್ರೆ, ಒಂಚೂರು ಸೌಂಡ್ ಬಂದರೆ, ಕುಯ್ಯೋ ಮರ ಅಂದರೆ, ಅಯ್ಯೋ ನನ್ನಿಂದ ಅಂತೂ ತಡ್ಕೊಳಕ್ಕಾಗಲ್ಲ. ಆದರೂ ನಾನು ಎಲ್ಲಿ ಮಲಗೋಕ್ಕೆ ಭಯ ಬೀಳ್ತೀನಿ, ನನ್ನ ಜೊತೆ ಯಾರನ್ನ ಮಲಸ್ಕೊಳ್ಳೋಕ್ಕೆ ಭಯ ಬೀಳ್ತೀನಿ. ಆದರೂ ಕೆಲವರೆಲ್ಲ ಮಲಗಿದ್ದಾರೆ, ಗೊರಕೆ ಹೊಡೆದಿದ್ದಾರೆ. ಇನ್ನೇನು ಮಾಡೋದು, ವಿಧಿ ಇಲ್ಲ ಅಂತ ಅನುಭವಿಸಿದ್ದೀನಿ ಬೇರೆ ಕಡೆ. ಓಕೆ, ಇರಲಿ. ಆದರೆ ಇಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡೋರಿಗೆ ಸಮಸ್ಯೆಗಳಿರುತ್ತೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಬೇಕಾ ಎಲ್ಲನ ಹೊರಗಡೆ ತೋಟಗಳಲ್ಲಿ, ದೇವಸ್ಥಾನಗಳಲ್ಲಿ, ಗುಹೆಗಳಲ್ಲಿ, ಹಳೆ ದೇವಾಲಯಗಳಲ್ಲಿ ಮಾಡಿ ಧ್ಯಾನ ಸಾಧನೆ ಮಾಡಿ, ತಪ್ಪಲ್ಲ. ಯಾವ ಕಾರಣಕ್ಕೂ ಬೇರೆಯವರು ಇಲ್ಲದೇ ಇರೋವಾಗ ಅವ್ರ ಮನೆಯಲ್ಲಿ ನೀವಾಗ 5 ನಿಮಿಷ ಕೂಡ ಕಾಲ ಕಳಿಬೇಡಿ. ಇಲ್ಲದೇ ಇರೋ ಅಪವಾದಗಳು ತಲೆ ಮೇಲೆ ಬರುತ್ತೆ, ಗೊತ್ತಾಯ್ತಾ. ಎಲ್ಲರೂ ಹೇಳ್ತಾರೆ ಬಾಯಲ್ಲಷ್ಟೇ, ಇಲ್ಲದೇ ಇರೋ ಅಪವಾದಗಳಾಗ್ಬಿಡ್ತಾರೆ. ನೋಡಿ, ಆ ಅಮ್ಮ ನನಗೆ ಅದು ಕೊಡ್ತೀನಿ, ಬೇಳೆ ಕೊಡ್ತೀನಿ, ಕಾಳು ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಸ್ಟವ್ ಕೊಡ್ತೀನಿ, ಪಾತ್ರೆ ಕೊಡ್ತೀನಿ, ಎಲ್ಲ ಹೇಳ್ಬಿಟ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳಿದ್ರು, ನಮ್ಮ ತೋಟದಲ್ಲೇ ನಿಮಗೆ ಒಂದು ಮನೆ ಕಟ್ಕೊಟ್ಬಿಡ್ತೀನಿ ಅಂತ, ಅಲ್ಲಿ ಧ್ಯಾನ ಮಾಡ್ಕೊಂಡಿರಿ ಅಂತ. ಯಾಕೆ ಆ ಅಮ್ಮ ಅಷ್ಟು ಹೇಳಿದ್ಲಂದರೆ, ಒಂದು ಕಾಲದಲ್ಲಿ ಆ ಅಮ್ಮನ ಕೈಯಲ್ಲೇ ನಾನು ಹಣ ಕೊಟ್ಟು ಬೇರೆ ಧರ್ಮ ಕಾರ್ಯಗಳು ಮಾಡಿಸಿದ್ದೆ. 10,000, 5,000, 15,000 ಹಾಕಿ ಆ ಅಮ್ಮನ ಅಕೌಂಟಿಗೆ ಬೇರೆ ಧರ್ಮ ಕಾರ್ಯಗಳು ಮಾಡಿಸ್ತಾ ಇದ್ದೆ ಮೊದಲು. ಈಗ ಕೆಟ್ಟು ಬಂದಿದ್ದೀನಿ, ಏನು ಮಾಡೋದು. 19ನೇ ಇಸ್ವಿ ಕೆಟ್ಟು ಬಂದಿದ್ದೀನಿ. ಮಾರ್ಚ್ ಏಪ್ರಿಲ್ ತಿಂಗಳು 2019ನೇ ಇಸ್ವಿ ಕೆಟ್ಟು ಬಂದಿದ್ದೀನಿ. ಜಸ್ಟ್ 15 ದಿನಕ್ಕೆ ಅಮ್ಮ ಸುಸ್ತಾಗ್ಬಿಟ್ಲು. ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಯಿತು, ಸುಸ್ತಾಗ್ಬಿಟ್ಲು. ಈ ರೀತಿ ಅಪವಾದ ಆಗಿಬಿಟ್ರು. ಇನ್ನು ಅಲ್ಲಿ ಊಟಕ್ಕೆ ಹೋಗ್ತೀನಿ, ನೀರು ತಗೊಂಡು ಕುಡಿಯಲಿಕ್ಕೆ ನೀರು ತರಕ್ಕೆ ಹೋಗ್ತೀನಿ ಅವ್ರ ಮನೆಗೆ ಅಂದ್ಬಿಟ್ರು. ನಾನು ಇದೇನಲ್ಲ, ಈ ಮನೆ ಇಲ್ಲಿಂದ 1 ಕಿಲೋಮೀಟ್ರ್ ಹತ್ರ ಆಗುತ್ತೆ ಅವ್ರ ಮನೆ. ಹಂಗೆಲ್ಲ ಅಪವಾದ ಹಾಕಿದ್ರು, ಏನು ಮಾಡೋದು ಬಿಡಿ. ಆದರೂ ಆ ಅಮ್ಮ ಈಗ ಈ ರೀಸೆಂಟಾಗಿ 5 ವರ್ಷ ಆದಮೇಲೆ ಆ ಅಮ್ಮ ಇಲ್ಲೇ ಬಂದಿದ್ರು. ಒಂದು ಸಾರಿ ಅಣ್ಣ ಅಂತ ಮಾತಾಡಿಸಿದ್ರು, ಈ ಮನೆ ಬಾಗಿಲಲ್ಲಿ ನಿಂತ್ಕೊಂಡು. ನಾನು ಒಳಗೆ ಬರಮ್ಮ ಅಂದೆ, ಬಂದರು. ಏನೋ 1-2 ಚಾಕ್ಲೇಟ್ ಕೊಟ್ಟೆ. ಆಮೇಲೆ ಮಾರನೇ ದಿನ ಆ ಅಮ್ಮ, ಅದು 5 ವರ್ಷ ಆಗಿತ್ತು ಆ ಅಮ್ಮ ಹತ್ರ ಮಾತಾಡಿ ನಾನು. ಆ ಅಮ್ಮನ ಮುಖ ನೋಡಿ, ಅವ್ರ ಮನೆಗೆ ಹೋಗಲ್ಲ. ಆ ಅಮ್ಮನ ಎಲ್ಲಿ ನನಗೆ ಸಿಕ್ಕಿಲ್ಲ, ನಾನು ಮಾತಾಡಿಲ್ಲ. 5 ವರ್ಷ ಆದಮೇಲೆ ಆ ಅಮ್ಮನೇ ಇಲ್ಲಿ ಬಂದಿದ್ದರು. ಏನೋ ಈ ತೋಟದಲ್ಲಿ ಕೆಲಸ, ಏನೋ ಅವ್ರ ಜೊತೆ ಫ್ರೆಂಡ್ಲಿ. ಅವಾಗ ಇಲ್ಲಿ ಮಾತಾಡ್ಸಿದ್ಲು, ಬಾಗಿಲಲ್ಲಿ ನಿಂತ್ಕೊಂಡು ಬಾರಮ್ಮ ಒಳಗೆ ಅಂತ ಬಂದರು. ಆಮೇಲೆ ಮಾರನೇ ದಿನ ಆ ಅಮ್ಮ ಬೇಳೆ, ಹಸಿರು ಕಾಳು, ಅಕ್ಕಿ ಒಂದಷ್ಟು, ತರಕಾರಿ ಒಂದಷ್ಟು ತೊಗೊಂಡು ಬಂದು ಕೊಟ್ಟು ಹೋದರು. ಆ ಅಮ್ಮನಿಗೂ ಪಶ್ಚಾತ್ತಾಪ ಆಗಿದೆ. ಪ್ರಾಯಶ್ಚಿತ್ತಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಪಾಪ ಪರಿಹಾರ ಅಲ್ವಾ. ಪಾಪ ಪರಿಜ್ಞೆ ಬಂದಿದೆ ಅಂತ ನನಗನ್ನಿಸ್ತು. ಅದು 5 ವರ್ಷ ಆದಮೇಲೆ ಬಂದರೆ ಪರವಾಗಿಲ್ಲಪ್ಪ, ಇಲ್ಲಾಂದರೆ ಜೀವನ ಪರ್ಯಂತ ಏನು ಮಾಡೋದು. 5 ವರ್ಷ ಆದಮೇಲೆ ಜ್ಞಾನೋದಯ ಆಗಿದೆ. ಆದರೆ ಮೊದಲೇ ಯಾರಿಗೆ ಏನೇನು ಹೇಳ್ಕೊಡ್ರು ನನ್ನ ಮೇಲೆ ಯಾರು ಗೊತ್ತು. ಹೇಳ್ಕೊಬಿಡ್ತಾರಲ್ಲ, ಹಿಂಗೆ ಎತ್ಕೊಬಿಟ್ಟು ಆ ದುಡ್ಡು, ಹಿಂಗೆ ಬೇಳೆ ಕಾಳು ಎತ್ಕೊಬಿಟ್ಟು ಅದು ಎತ್ಕೊಬಿಟ್ಟಿದೆ ಹೇಳ್ಕೊಬಿಟ್ರೆ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಅಡಿಕೆಗೆ ಹೋಗಿದ್ದು ಆನೆ ಕೊಟ್ಟರು ಬರಲ್ಲ ರೀ.
ಬರುತ್ತಲ್ರಿ, ಎಲ್ಲ ಮರ್ಯಾದೆ ಕಳೆದು ಬಿಡ್ತಾರೆ, ಸರ್ವನಾಶ ಮಾಡಿಬಿಡ್ತಾರೆ ನಮ್ಮ ಮರ್ಯಾದೆನ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಣ್ಣ ತಮ್ಮ ಚಿಕ್ಕಪ್ಪ ಅಣ್ಣಯ್ಯ ಅಕ್ಕಯ್ಯ ಅಂದರೆ ಏನು ಪ್ರಯೋಜನ ಆಗುತ್ತೆ? ಸಾರಿ ಗೀರಿ ತಪ್ಪಾಯಿತು ಇವೆಲ್ಲ ಕೇಳಿ ಏನು ಪ್ರಯೋಜನ ಆಗುತ್ತೆ ಹೇಳಿ ನೀವು ಹೇಳಿ? ಎಲ್ಲ ಕಳೆದು ಬಿಡಿರ್ತಾರೆ. ಹೀಗೆ ಅದಕ್ಕೆ ಯಾವ ಕಾರಣಕ್ಕೂ ನೀವು ನಿಮ್ಮಿಂದ ಏನು ಸಾಧ್ಯ ಧ್ಯಾನ ಮಾಡಿ, ಮನೆ ಮೇಲೆ ಮಾಡಿ, ಇಲ್ಲ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡಿ, ಯಾರ ಮನೆಗಳಲ್ಲಿ ಹೋಗಿ ಕೂತ್ಕೊಂಡು ಮಲ್ಕೊಳ್ಳೋದು ಇವೆಲ್ಲ ಮಾಡಬೇಡಿ. ಓಕೆನಾ? ಅವ್ರು ಎಷ್ಟೇ ಫ್ರೆಂಡ್ ಆಗಿರಲಿ, ಎಷ್ಟೇ ರಿಲೇಟಿವ್ ಆಗಿರಲಿ, ಯಾರೋ ಮಾಡಿದ ತಪ್ಪಿಗೆ ಯಾರ ತಲೆ ಮೇಲೋ ಬಂಡೆ ಎಳೆದ್ಬಿಡ್ತಾರೆ. ಒಂದು ವೇಳೆ ಅಲ್ಲಿ ಆಗಿದೆಯೋ ಕಳ್ಳತನ ಇಲ್ವೋ ಯಾರಿಗಪ್ಪ ಗೊತ್ತು, ಇಲ್ಲ ಸುಮ್ಮನೆ ಆಗಿದ್ರೆ ಯಾರು ಗೊತ್ತು. ಇನ್ಯಾರೋ ಹೊತ್ಕೊಂಡೋಗಿರ್ತಾರೆ ಅವ್ರ ಮನೆಯಲ್ಲೇ ಇರೋರೆ ನೋಡ್ರಿ, ಅವ್ರ ಮನೆಯಲ್ಲೇ ಮಕ್ಕಳಿರ್ತಾರೆ, ಸೊಸೆಗಳಿರ್ತಾರೆ, ಅತ್ತೆ ಮಾವ ಇರ್ತಾರೆ, ತಾತ ಅಜ್ಜಿ ಇರ್ತಾರೆ, ಇನ್ಯಾರು ಇರ್ತಾರೆ ಅವರೇ ಎತ್ಕೊಬಿಡ್ತಾರೆ. ಯಾರ ಮೇಲೆ ಚಪ್ಪಡಿ ಎಳಿಬೇಕು ಅವ್ರು ಕಾಯ್ತಿರ್ತಾರೆ, ಅವರು ಕಾಯ್ತಿರ್ತಾರೆ ಯಾರ ಮೇಲೆ ಚಪ್ಪಡಿ ಎಳಿಬೇಕಂತ. ಅದೇ ಥರ ಇಲ್ಲಿ ಕೂಡ ಆಯಿತು. ಎಲ್ಲ ನಾನು ಊಟ ಮಾಡೋದು, ಅಲ್ಲಿ ಹೋಗೋದು ಬರೋದು ಎಲ್ಲ ಅಬ್ಸರ್ವ್ ಮಾಡ್ತಿದ್ರು. ಕೆಲವರೆಲ್ಲ ಇದ್ದಾರೆ, ಅಲ್ಲಿ ಹೇಳೋದು ಬೇಡ ಅವ್ರ ಹೆಸರು. ಅವ್ರಿಗೆ ಹೊಟ್ಟೆ ಅವ್ರು ಆಗ್ಬಿಡ್ತದೆ, ಇವನು ಇಲ್ಲಿ ಬರ್ತಾರೆ, ಇವರು ತಿಂತಾರೆ ಕುಡಿತಾರೆ, ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಅವರೂ ನಾವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಆಗೋಲ್ಲ. ಆವಾಗ ಏನು ಮಾಡ್ತಾರೆ, ಯಾರೋ ಎತ್ತಕೊಂಡ್ಬಿಡ್ತಾರೆ ದುಡ್ಡು ಒಡವೆನೋ ಏನೋ. ಅವಾಗ ಬರೋದು ಯಾರ ಮೇಲೆ? ನಮ್ಮ ಮೇಲೆ. ಯಾರೋ ಮಾಡಿದ ತಪ್ಪಿಗೆ ನಮಗೆ ಬರುತ್ತೆ. ಇವರು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮನ್ನು ಕೇಳಿಬಿಡ್ತಾರೆ, ನಾವೇ ತಗೊಂಡ್ಬಿಟ್ಟಿದ್ದೀವಿ ಅಂದ್ಬಿಡ್ತಾರೆ. ಅಷ್ಟೆಲ್ಲ ಇವ್ರ ಕಿವಿಗೂ ಅವ್ರು ಊದ್ಬಿಟ್ಟಿರ್ತಾರೆ. ಅವರೆಲ್ಲ ಬರ್ತಾಯಿದ್ದು ಇನ್ಯಾರು ಬರ್ತಾಯಿದ್ರು, ಅವರೇ ಎಲ್ಲ ಬರ್ತಾಯಿದ್ದು ಇನ್ಯಾರು ಬರ್ತಾಯಿದ್ರು ಅಂತ ಅವರೇ ಊದ್ಬಿಡ್ತಾರೆ, ಅವರೇ ತಗೊಂಡ್ಬಿಟ್ಟಿರ್ತಾರೆ. ನೋಡ್ದಾ ಯಾಕಿರ್ತಾರೆ? ಹಂಗೆ ರೀ. ಅದಕ್ಕೆ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಏನೆಲ್ಲ ಆಗುತ್ತೆ ನೋಡಿರಿ. ಎಲ್ಲಿಂದನೂ ವಕ್ರಿಸ್ಕೊಳ್ಳುತ್ತೆ ಗ್ರಾಚಾರಗಳು. ಅಲ್ಲಿ ಪಾಪ ರಾಹು ಅವರೇನೋ ನಮ್ಮ ತಲೆಗೇನೂ ತುಂಬಲಿಲ್ಲ, ನಮಗೇನೂ ಕೆಟ್ಟದ್ದು ಮಾಡಲಿಲ್ಲ. ಈ ಕಡೆ ಕಲಿಪುರುಷನೂ ಏನೂ ಮಾಡಲಿಲ್ಲ, ಅಧರ್ಮನೂ ಏನೂ ಮಾಡಲಿಲ್ಲ. ಆದರೆ ಇವ್ರ ಕಾಟ ಇರುತ್ತೆ ಕೆಲವ್ರದ್ದು, ಹುಷಾರಾಗಿರಿ. ಓಕೆ ಅವರೇ, ಕಷ್ಟ ಅನ್ನೋದು ಎಲ್ಲರಿಗಿರುತ್ತೆ. ಹೆಂಗೋ ನಿಭಾಯಿಸಿ ಕಷ್ಟಪಡಿ, ಬಲ್ದೆ ಖಂಡಿತ ಒಳ್ಳೆಯದಾಗುತ್ತೆ. ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಯಾವತ್ತೂ ಒಳ್ಳೆಯದಾಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಹಾಗೆ, ನಾವು ಕಷ್ಟಪಟ್ಟಿದ್ದಕ್ಕೆ ಫಲ ಇದ್ದೇ ಇರುತ್ತೆ. ಈ ಜನ್ಮ ಅಲ್ಲ, ಯಾವುದೋ ಒಂದು ಜನ್ಮಕ್ಕೆ ಇರುತ್ತೆ ರೀ. ನೀವು ಇಷ್ಟ ಗುರಿ, ನೀವೇನು ಸಾಧಿಸ್ಬೇಕಂತ ಹೊಟ್ಟಿದ್ರಿ, ಏನು ಗುರಿ ಮುಟ್ಬೇಕಂತ ಹೋಗಿದ್ರೆ ಅದರಲ್ಲಿ ಇಟ್ಟಿದ್ರೆ ಹೆಜ್ಜೆ ಹಿಂದಕ್ಕೆ ಇಡಬೇಡಿ, ಯಾವ ಕಾರಣಕ್ಕೂ ಹಿಂದೆ ಇಡಬೇಡಿ. ಕಷ್ಟಪಡಿ ಕಷ್ಟಪಡಿ ಕಷ್ಟಪಡಿ. ಮಾನ ಅಪಮಾನಗಳು ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ಬರಲಿ, ಎಷ್ಟಾದರೂ ಬರಲಿ, ಧೈರ್ಯವಾಗಿ ಮುಂದೆ ಸಾಗಿ 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 ಅವೇ ಸೋತೋಗ್ಬೇಕು. ಪ್ರಕೃತಿನೇ ಸೋತೋಗ್ಬೇಕು, ಮಾಯೆ ಭ್ರಮೆ ಭ್ರಾಂತಿನೇ ಸೋತೋಗ್ಬೇಕು. ನಮಗೆ ಪರೀಕ್ಷೆ ಮಾಡಿ 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 ಗೊತ್ತಾಯ್ತಲ್ಲ. ನಿಮಗೆ ಗೊತ್ತಲ್ಲ, ಸಿನಿಮಾಗಳು ನೋಡ್ತಿರಲ್ಲ, ಸಿನಿಮಾಗಳಲ್ಲಿ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಒಂದು ಕಡೆ ಪೊಲೀಸರ ಕಾಟ, ಅಪವಾದಗಳಾಗ್ಬಿಟ್ಟಿರ್ತಾರೆ, ಎಲ್ಲ ಒಂದು ಅವ್ರ ಬೆಲೆ ಬಂದುಬಿಟ್ಟಿರುತ್ತೆ, ಪೊಲೀಸರು ಹುಡ್ಕಾಡ್ತಿರ್ತಾರೆ. ಇಲ್ಲೊಂದು ಕಡೆ ಕೆಟ್ಟವರು ಹುಡ್ಕಾಡ್ತಿರ್ತಾರೆ. ಹಂಗೆ ಇಲ್ಲಿ ಬದುಕೋದು ಕಷ್ಟ. ಯಾರ ಹತ್ರ ಒಳ್ಳೆಯವ್ರ ಹತ್ರ ಕಷ್ಟ, ಕೆಟ್ಟವ್ರ ಹತ್ರ ಕಷ್ಟ ನಾವು ಬದುಕೋದು. ಅದಕ್ಕೆ ಹೆಂಗೋ ಮೇಂಟೈನ್ ಮಾಡಬೇಕು. ಅವಾಗೆಲ್ಲ ಏನೋ ಒಂದು ಸಾಧನೆ ಮಾಡ್ತೀರಿ. ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಮಹಾನ್ ಭಾವರುಗಳು ಅವ್ರು ಏನೆಲ್ಲ ಸಾಧಿಸಿದ್ದಾರೆ, ಇವತ್ತು ಹೆಸರುವಾಸಿ ಆಗಿದ್ದಾರೆ. ಅವ್ರ ಹಿಂದೆ ನೋಡಿರಿ, ಅವ್ರ ಚರಿತ್ರೆ ನೋಡಿರಿ, ಅವರು ಬರೀ ಕಷ್ಟದಲ್ಲೇ ಬಂದಿರ್ತಾರೆ. ಯಾರ್ಯಾರು ಗುರಿ ಮುಟ್ಟಿದ್ದಾರೆ ಅವರೆಲ್ಲ ಬರೀ ಕಷ್ಟದಲ್ಲೇ ಬಂದಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಕಷ್ಟಕ್ಕೆ ಬೆಲೆ ಇಲ್ಲ, ಪ್ರತಿಭೆಗಳಿಗೆ ಬೆಲೆ ಇಲ್ಲ. ನಾನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಹಿಂದೆ ನಾನು ಹಾಕಿರೋ ಹಿಂದಿನ ವೀಡಿಯೋಗಳು ನೋಡಿ, ಪಾರ್ಟ್ 1 ಪಾರ್ಟ್ 2 ಈ ಥರ ಎಲ್ಲ ಇರ್ತಾವೆ ನೋಡಿ. ಕಷ್ಟಪಟ್ಟು ಒಳ್ಳೆ ಪ್ರತಿಭೆಗಳು ಸಾಧನೆ ಮಾಡಿರೋರಿಗೆ, ನಿಷ್ಠಾವಂತರಿಗೆ ಬೆಲೆ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು. ಇರಲೇ ಬಿಡ್ರಿ. ಆದರೆ ದೈವ ಗುರು ಕೈ ಬಿಡಲ್ಲ. ಜನ ಕೈ ಬಿಟ್ಟರು, ದೈವ ಗುರು ಕೈ ಬಿಡಲ್ಲ, ನೆನಪಿಟ್ಕೊಳ್ಳಿ. ಗುರು ಯಾವತ್ತೂ ಕೈ ಬಿಡಲ್ಲ. ಯಾರೇ ನಿಮ್ಮ ಕೈ ಬಿಡಲಿ, ಗುರು ನಿಮ್ಮ ಕೈ ಬಿಡಲ್ಲ. ಅದಕ್ಕೆ ಹೇಳೋದು, ಜನ ಮುನಿದ್ರು ಅವರಿವರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು, ಗುರು ನಿಮ್ಮ ಕೈ ಬಿಡಲ್ಲ, ನೆನಪಿಟ್ಕೊಳ್ಳಿ. ಓಕೆ ಅವರೇ, ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ನಿಮ್ಮ ಗುರಿ ನೀವು ಮುಟ್ಟಬೇಕು, ಸಾಧಿಸ್ಬೇಕಾದ್ರೆ ಇಂಥವೆಲ್ಲ ಬರ್ತವೆ, ತಲೆ ಕೆಡಿಸ್ಕೊಬೇಡಿ. ಯಾರ್ಯಾರೋ ಬ್ಯಾಡ್ ಕಮೆಂಟ್ಗಳು ಮಾಡ್ತಾರೆ, ಯಾರ್ಯಾರೋ ಅಪವಾದಗಳಾಗ್ತಾರೆ, ಹಿಂಸೆ ಕೊಡ್ತಾರೆ ಈ ಜಗತ್ತಿನಲ್ಲಿ. ಅದನ್ನಲ್ಲೇ ಒಳ್ಳೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರ್ತೀವಿ, ಜೇಡ್ರ ಬಳ್ಳಲ್ಲಿ. ಇದರಿಂದ ನಾವು ಕಷ್ಟಪಟ್ಟು ಪಟ್ಟು 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 ಬಿಡುಗಡೆ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಆವಾಗಲೆಲ್ಲ ಒಂದು ಅಂತ ತಲುಪ್ತೀವಿ. ಆವಾಗ ನೋಡ್ರಿ ಎಲ್ಲರೂ ಬರ್ತಾರೆ, ಅಣ್ಣಯ್ಯ ತಮ್ಮಯ್ಯ ಚಿಕ್ಕಪ್ಪ ಅಣ್ಣ ಮಾಮ ತಾತ ಅಜ್ಜಿ ಅಂತ ಬರ್ತಾರೆ. ಅವಾಗೆಲ್ಲರೂ ಬರ್ತಾರೆ. ಸ್ನೇಹಿತ ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಅವಮಾನ ಮಾಡಿದ್ದಾರೆ ನಮಗೆ, ಯಾರ್ಯಾರು ಅವಹೇಳನ ಮಾಡಿದ್ದಾರೆ, ಯಾರ್ಯಾರು ನಮಗೆ ಏನೆಲ್ಲ ಮಾಡಿದ್ದಾರೆ, ಅವರೆಲ್ಲ ಆವಾಗ ಬರ್ತಾರೆ ಒಬ್ಬೊಬ್ಬರೇ, ನೆನಪಿಟ್ಕೊಳ್ಳಿ. ಅದಕ್ಕೆ ಫಸ್ಟ್ ನಾವು ಸ್ಟಾರ್ಟ್ ಆಗಬೇಕು. ಏನೇ ಆಗಲಿ ಅಂತ ಸಾಧಿಸ್ಬೇಕು, ತಲೆ ಎತ್ತಿ ನಿಲ್ಲಬೇಕು, ಆ ಛಲ ನಮ್ಮಲ್ಲಿರಬೇಕು. ಅದಕ್ಕೆ ಗುರು ದೈವ ಆಶೀರ್ವಾದ ಬೇಕು. ಓಕೆ, ನನ್ನ ಆಶೀರ್ವಾದ ನಿಮಗೆ ಯಾವಾಗಿರುತ್ತೆ, ಒಳ್ಳೆಯವ್ರಿಗೆ ಯಾವಾಗಲೂ ನನ್ನ ಆಶೀರ್ವಾದ ಇರುತ್ತೆ. ನಿಮ್ಗೆ ಒಳ್ಳೇದಾಗಲಿ, ನೀವು ಯಾರು ಇಷ್ಟಪಡ್ತಾರೆ ಧರ್ಮಂತ್ರ ಅವ್ರಿಗೆ ಒಳ್ಳೇದಾಗಲಿ. ನಾವೇನಾದರೂ ನಂಬರ್ ಬೇಕಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿ, ಕಾಮೆಂಟಲ್ಲಿ ಬರೀರಿ.
ಆನ್ಲೈನ್ ಕ್ಲಾಸ್ ಇರುತ್ತಿಲ್ಲ, ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ, ಹೀಗೆ ಯಂತ್ರ ತಂತ್ರ ಮಂತ್ರ ಪೂಜೆ ಹೋಮ ಅರ್ಚನೆ ಇತ್ಯಾದಿ ಮಂತ್ರಗಳ ಬಗ್ಗೆ ವಿದ್ಯೆ ಬಗ್ಗೆ ಇಲ್ಲಿ ಕಲಿಸ್ಕೊಳ್ಳಾಗುತ್ತೆ. ಸೇರ್ಕೊಳ್ಳಿ, ಕಲೀರಿ, ಉದ್ಧಾರ ಆಗಿ. ನೀವು ಉದ್ಧಾರ ಆಗಿ ಜಗತ್ತೆಲ್ಲ ಉದ್ಧಾರ ಮಾಡಿ, ಜಗತ್ತಿನ ಕಲ್ಯಾಣ ಆಗುತ್ತಲ್ವ. ಓಕೆ, ನೀವು ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಿಂದಿನ ವೀಡಿಯೋಗಳು ನೋಡಿ, ಪಾರ್ಟ್ 1 ಪಾರ್ಟ್ 2 3 ಇದ್ರ ಬಗ್ಗೆ ಹೆಚ್ಚಾಗಿ ಹೇಳಿದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವ್ರೆ, ನೀವು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ.